ಕೊನೆಯ ಪ್ರಶ್ನೆ ಹೇಳಿ ಸರ್. ಬೇಂದ್ರೆ ಅವರ ಒಂದು ನೆನಪನ್ನ ಅಥವಾ ಆರಂಭದ ಸಾಲುಗಳನ್ನು ಹೇಳಿದ್ದೀನಿ. ಹೇಳಿದ್ರಲ್ಲ ಸರ್. ಆ ಬೇಂದ್ರೆ ಅವರು ನಿಸರ್ಗದಲ್ಲಿ ಪರಿವರ್ತನೆಗಳನ್ನ ಹೇಳ್ತಾ ಇರ್ತಾರೆ. ಹೌದು ಹೌದು ಅವರ ಬಗ್ಗೆ ಅವರು ಆ ಶ್ರವಣ ಬಂತು ನೀವು ಕೇಳಿರ್ಬೋದು ಕವನವನ್ನು. ಕೇಳಿದ್ರಿ ಸರ್. ಆ ನೆಲೆಗಟ್ಟಲ್ಲಿ ಏನು ಒಂದೆರಡು ಮಾತು ಸರ್. ಬೇಂದ್ರೆಯವರು ವರಕವಿಗಳು ಸರ್, ನಮಗೆಲ್ಲ ಒಂದು ಪೂಜ್ಯರು. ಅವರು ಸಹ ತಮ್ಮ ಜೀವನಾನುಭವಗಳನ್ನು ರೀ, ತಮ್ಮ ಬದುಕಿನ ನೆಲೆಗಟ್ಟಗಳನ್ನು ರೀ, ಯಾವುದೇ ಒಂದು ಕಾವ್ಯ ಬರಲಿ ಸರ್, ಅದು ನೋಡಲಿಕ್ಕೆ ಒಂದು ಥರ ಅನ್ನಿಸ್ತದೆ ರೀ. ಒಳಗೆ ಆಂತರಿಕವಾಗಿ ವಿಚಾರ ಮಾಡಿದರೆ ಸರ ಅದು ತನ್ನತನವನ್ನು ಬಿಂಬಿಸ್ತಿರ್ತದೆ ರೀ. ಅಂಥ ಒಂದು ಬೇಂದ್ರೆಯವರು ಬಂಥ ಒಂದು ಶ್ರಾವಣ ಮಾಸದ ಒಂದು ಕವನದಲ್ಲದೆ ಅದು ನಿಜಕ್ಕೂ ಹೇಳ್ತಾರೆ, ಹೃದಯವನ್ನು ಅಳಿಸ್ತದೆ ರೀ, ತನ್ನತನವನ್ನು ಬಿಂಬಿಸ್ತದೆ ರೀ, ಮತ್ತು ಅಲ್ಲಿ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೋಬೋದು ರೀ. ಅಂಥ ಶ್ರೇಷ್ಠ ಕಾವ್ಯ ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ್ದು ರೀ. ಅವರಿಗೆ ನಾವು ಎಷ್ಟು ಕೋಟಿ ಕೋಟಿ ನಮನ ಅರ್ಪಿಸಿದ್ರು ಕಡಿಮೆ. ಅಂಥ ಶ್ರೇಷ್ಠ ಕವಿ ರೀ. ಆತ್ಮೀಯರೇ, ಇಲ್ಲಿವರೆಗೆ ಈ ಶ್ರಾವಣ ಮಾಸದಲ್ಲಿ ಏನೇನು ಆಗ್ತದೆ, ಏನೇನು ಆಗ್ಬೋದು, ಏನು ಆಗ್ಯದ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಈ ಒಂದು ಸತ್ಸಂಗದ ವಿಚಾರಗಳು, ಒಳ್ಳೆಯ ವಿಚಾರಗಳು ಬರ್ತವೆ. ಮನುಷ್ಯ ಕಾಡತ್ವದಿಂದ ನಾಡತ್ವದ ಕಡೆ ಬರುವಂಥದ್ದು, ಒಬ್ಬ ಸಿಟಿಜನ್ ಆಗೋದಕ್ಕೆ ಆಶ್ರಯ ಆಗುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥದ್ದು, ಗಟ್ಟಿಗೊಳಿಸಿ ಅದು ವಿಕಾಸವಾದ ಕಡೆ ಹೋಗುವಂಥದ್ದು, ಇವೆಲ್ಲ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು. ನಿಸರ್ಗ ಪರಿವರ್ತನೆ ಆಗ್ತದೆ, ಮನುಷ್ಯನ ಮನಸ್ಸು ಪರಿವರ್ತನೆ ಆಗ್ತದೆ, ಜೊತೆಗೆ ಈ ಪರಿವರ್ತನೆಯಿಂದ ಸಮಾಜದಲ್ಲಿ ನೆಮ್ಮದಿ ಮತ್ತು ಒಳ್ಳೆಯ ಬದುಕು ಆಗ್ತದೆ ಅಂತೇಳಿ ನಮ್ಮೆಲ್ಲರ ನಂಬಿಕೆ. ಆ ದಿಶೆಯಲ್ಲಿ ಶ್ರಾವಣ ಮಾಸ ನಿಮಗೆಲ್ಲ ಒಳ್ಳೆಯದಂತಲ್ಲೇ. ಜೊತೆಗೆ ಇಂಥ ಕಾರ್ಯಕ್ರಮ ಮತ್ತು ಮಾಡ್ತಾ ಇರ್ತೀವಿ. ನೀವು ನೋಡ್ತಾ ಇರಬೇಕು, ಲೈಕ್ಸು ಅಥವಾ ಡಿಸ್ಲೈಕ್ಸು ಮಾಡ್ತಾನೆ ಇರಬೇಕು. ಮತ್ತು ಅದೇ ಕಾಲಕ್ಕೆ ನೀವು ಶೇರ್ ಮಾಡೋ ಜೊತೆಗೆ ಕಾಮೆಂಟ್ಗಳನ್ನು ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಅದರೊಂದಿಗೆ ಸಬ್ಸ್ಕ್ರೈಬ್ ಆಗೋದಂತೆ ಒಟ್ಟು ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ, ಇದೊಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಅನಿಸ್ತು ಅದು ಮತ್ತೊಮ್ಮೆ ಕೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡಿ ವಂದನೆಗಳು.